Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ಎಲ್ಲರಿಗೂ. ಬನ್ನಿ ಆಂಜನೇಯ ಏನ್ ಹೇಳ್ತಾರೆ ಅಂತ ನೋಡೋಣ. ನಿಮ್ಮ ಟ್ರೂ ಪರ್ಪಸ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಸದ್ಯಕ್ಕೆ ನಿಮ್ಮ ಜೀವನದಲ್ಲಿ ತುಂಬಾ ಮುಖ್ಯ ಏನು ಅದ್ರ ಕಡೆ ಗಮನನ ಕೊಡಿ. ಜೊತೆಗೆ ನಿಮ್ಮನ್ನ ನೀವು ಒಂದು ಡೆಡಿಕೇಟೆಡ್ ಮೋಡಲ್ಲಿ ಇಡಿ ಅನ್ನುವಂಥದ್ದು ಇದೆ. ನಿಸ್ವಾರ್ಥವಾಗಿ ನಿಮ್ಗೇನ್ ಬೇಕೋ, ನಿಮ್ಮ ಜೀವನದ ಪರ್ಪಸ್ ಏನಿದೆಯೋ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಪ್ರಾಮಾಣಿಕ ವ್ಯಕ್ತಿಗಳನ್ನ ನಿಮ್ ಜೊತೆ ಇಟ್ಕೊಳ್ಳುವಂತ ಪ್ರಯತ್ನನ ಪಡಿ. ಜೊತೆಗೆ ನಿಮ್ ಜೊತೆ ನೀವು ಪ್ರಾಮಾಣಿಕವಾಗಿ ಇರಿ ಅನ್ನುವಂಥದ್ದು ಇದೆ. ನಿಮ್ಗೆ ವಹಿಸಿರುವಂತ ಜವಾಬ್ದಾರಿನ ಕೂಡ ನೀವು ಪ್ರಾಮಾಣಿಕವಾಗಿ ನಿಭಾಯಿಸ್ಬೇಕು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಸ್ಟ್ರಾಂಗ್ ಬಾಂಡಿಂಗ್ ಇರುವಂತ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರುವಂಥದ್ದು. ಮತ್ತೆ ಏನಾದ್ರೂ ಜವಾಬ್ದಾರಿ ವಹಿಸೋದಿದ್ರೆ ಅದನ್ನ ನಂಬಿಕೆ ಇರುವಂತ ವ್ಯಕ್ತಿ ಅಥವಾ ಪ್ರಾಮಾಣಿಕವಾಗಿ ಆ ಕೆಲಸ ಮಾಡುವಂತ ವ್ಯಕ್ತಿಗೆ ನೀವು ಆ ಜವಾಬ್ದಾರಿನ ವಹಿಸಿ ಅನ್ನುವಂಥದ್ದು ಇದೆ. ಇಲ್ಲಾಂದ್ರೆ ಆ ಜವಾಬ್ದಾರಿನ ವಹಿಸಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಪ್ರಾಮಾಣಿಕ ವ್ಯಕ್ತಿಗಳ ಜೊತೆ ನಿಮ್ಮ ಒಂದು ಪ್ರಾಮಾಣಿಕ ಒಡನಾಟ ಮತ್ತು ಆ ಒಂದು ವಿಚಾರಗಳು ಅಥವಾ ಕೆಲವು ವಿಚಾರಗಳನ್ನ ಯಾರ ಜೊತೆ ಆದ್ರೂ ಹಂಚ್ಕೊಬೇಕಿದ್ರೆ ಅದು ಪ್ರಾಮಾಣಿಕ ವ್ಯಕ್ತಿಗಳಿದ್ರೆ ಮಾತ್ರ ಅವ್ರ ಜೊತೆ ಹಂಚ್ಕೊಳ್ಳಿ. ಇಲ್ಲಾಂದ್ರೆ ಅವ್ರ ಜೊತೆ ಹಂಚ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಒಂದಷ್ಟು ತೊಂದರೆಗಳು ಎಲ್ಲೋ ಒಂದ್ ಕಡೆ ನೀವು ಯಾರ ಜೊತೆ ಹಂಚ್ಕೊಳ್ಬಾರ್ದು ಅವ್ರ ಜೊತೆ ಹಂಚ್ಕೊಳ್ಳೋದ್ರಿಂದಾನೇ ತೊಂದರೆ ಆಗ್ತಾ ಇದೆ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಅವ್ರ ಜೊತೆ ನೀವು ನಿಮ್ಮ ಜೀವನದ ಕೆಲವು ರಹಸ್ಯಗಳನ್ನ ಯಾರ ಜೊತೆ ಹೇಳ್ಕೊಳ್ತೀರಾ, ಹೇಳ್ಕೊಬೇಕು ಹೇಳ್ಕೊಬಾರ್ದು, ಇದ್ರ ಬಗ್ಗೆ ಗಮನ ಇರ್ಲಿ ಅನ್ನುವಂಥದ್ದು ಇದೆ. ಜೊತೆಗೆ ಈಗ ಒಂದು ಸಾಕು ಇನ್ನ ಟೈಮ್ ವೇಸ್ಟ್ ಮಾಡಿದ್ದು, ಈಗ ಒಂದು ಮಹತ್ತರವಾದಂತ ಬದಲಾವಣೆನ ಮತ್ತೆ ಒಂದು ಜವಾಬ್ದಾರಿನ ಈಗ ಆಕ್ಷನ್ ತಗೊಳ್ಳುವಂತ ಸಮಯ, ಆಕ್ಷನ್ ತಗೊಳ್ಳಿ ಅನ್ನುವಂಥದ್ದು ಇದೆ. ಇಷ್ಟ ದಿನ ಏನ್ ಪ್ಲಾನ್ ಮಾಡಿದ್ರಿ ಅಥವಾ ಇಷ್ಟ ದಿನ ಏನು ಒಂದು ವಿಚಾರವಾಗಿ ನೀವು ಕಾಯ್ಕೊಂಡು ಕೂತಿದ್ರಿ, ಈಗ ಆ ಕೆಲಸ ಮಾಡುವಂತ ಅಥವಾ ಈಗ ಜವಾಬ್ದಾರಿ ವಹಿಸುವಂತ ಅಥವಾ ಈಗ ಚಾಲೆಂಜಸ್ ಅನ್ನ ಫೇಸ್ ಮಾಡುವಂತ ಸಮಯ ಬಂದಿರಬಹುದು. ಸೊ ಅದನ್ನ ಧೈರ್ಯವಾಗಿ ಎದುರಿಸಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಟೇಕ್ ಆಕ್ಷನ್ ಅಂತ ಇದೆ. ಡಿವೈನ್ ಗೈಡೆನ್ಸ್ ತಗೊಂಡು ಮುಂದುವರಿರಿ ಅನ್ನುವಂಥದ್ದು ಇದೆ. ಡಿವೈನ್ ಗೈಡೆನ್ಸ್ ಇಲ್ದಿರ ಮುಂದುವರಿಬೇಡಿ ಅನ್ನುವಂಥದ್ದು ಇದೆ. ಏನೇ ಮಾಡೋದಿದ್ರು ಪ್ರಾಮಾಣಿಕವಾಗಿ ಒಂದು ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ಜೊತೆಗೆ ದೈವದ ಒಂದಷ್ಟು ಮಾರ್ಗದರ್ಶನನ ತಗೊಂಡು ಆಮೇಲೆ ಮುಂದುವರಿರಿ, ಅಲ್ಲಿವರೆಗೂ ಮುಂದುವರಿಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಟೇಕ್ ಡಿವೈನ್ ಗೈಡೆನ್ಸ್ ಅನ್ನುವಂಥದ್ದು. ಸೊ ಫೋಕಸ್ ಆನ್ ಯುವರ್ ಗೋಲ್ ಅಂತ ಇದೆ. ಸೊ ನಿಮ್ಮ ಜೀವನದ ಉದ್ದೇಶ, ಆಗ್ಲೇ ಹೇಳ್ದಂಗೆ ನಿಮ್ಮ ಉದ್ದೇಶ, ಧ್ಯೇಯ ದ್ವೇಷ ಏನಿದೆ ಅದನ್ನ ಸರಿಯಾಗಿ ತಿಳ್ಕೊಂಡು ಅದರ ಪ್ರಕಾರವಾಗಿ ನೀವು ಕೆಲಸನ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಕ್ಲಾರಿಟಿ, ಮೆಂಟಲ್ ಕ್ಲಾರಿಟಿ ತುಂಬಾ ಇಂಪಾರ್ಟೆಂಟ್. ಮೆಂಟಲ್ ಕ್ಲಾರಿಟಿನ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮನ್ನ ನೀವು ಓಪನ್ ಆಗಿ ಇಟ್ಕೊಳ್ಳಿ. ಎಲ್ಲಾ ಮೆಸೇಜಸ್, ಹೈಯರ್ ಪವರ್ ಅಥವಾ ಹೈಯರ್ ಸೆಲ್ಫ್ ಇಂದ ಏನ್ ಮೆಸೇಜಸ್ ಬರುತ್ತೆ ಅದನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿರಿ ಅನ್ನುವಂಥದ್ದು ಇದೆ. ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಿದೆ, ನಿಮ್ಮ ಡಿಸೈರ್, ನಿಮ್ಮ ಯೋಗ್ಯತೆಗೆ, ನಿಮ್ಮ ಅರ್ಹತೆಗೆ ತಕ್ಕಂತೆ ನಿಮ್ಮ ಜೀವನ ಇಲ್ಲ ಅಂತ ಅನ್ಸಿದ್ರೆ, ನಿಮ್ಮ ಯೋಗ್ಯತೆ ಮತ್ತು ಅರ್ಹತೆಗೆ ತಕ್ಕಂತೆ ಇರ್ಬೇಕು ಅಂದ್ರೆ ಅದಕ್ಕೆ ಏನ್ ಮಾಡ್ಬೇಕು, ಅದಕ್ಕೆ ಯಾವ ಒಂದು ಆ ಮುಂಜಾಗ್ರತಾ ಕ್ರಮ ಇರಬಹುದು ಅಥವಾ ನಿಮ್ಮ ಜೀವನ ಹೇಗಿರ್ಬೇಕು ಅಂತ ನೀವು ಬಯಸ್ತಿರೋ ಅದಕ್ಕೆ ಏನೇನ್ ರೀತಿ ತಯಾರಿ ಮಾಡ್ಕೊಳ್ಬೇಕು ಅಥವಾ ಅದಕ್ಕೆ ಬೇಕಾಗಿರುವಂತ ರೀತಿಲಿ ಏನ್ ಬದಲಾವಣೆ ಮಾಡ್ಕೊಳ್ಬೇಕು ಅದನ್ನ ಮಾಡ್ಕೊಳ್ಳೋದಕ್ಕೆ ನೀವು ತಯಾರಾಗಿ ಇರಿ ಮತ್ತು ಆ ರೀತಿಯ ಬದಲಾವಣೆನ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಎಸ್ಪೆಷಲಿ ರಿಲೇಶನ್ಶಿಪ್ ಅಲ್ಲಿ ಒಂದು ಅರ್ಥನ ಕಳ್ಕೊಳ್ಳೋದಕ್ಕೆ ಬಿಡಬೇಡಿ. ರಿಲೇಶನ್ಶಿಪ್ ಅಲ್ಲಿ ಒಂದು ಅರ್ಥನ ಕಂಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಯಾರು ಮೋಸ ಮಾಡ್ತಿದ್ದಾರೆ ಅವರಿಂದ ದೂರ ಉಳಿಯೋದು ಬಿಡೋದು ನಿಮ್ಗೆ ಬಿಟ್ಟಂತ ವಿಚಾರ. ಸೊ ಎಲ್ರೂನು ನಂಬಿ ಮೋಸ ಹೋಗಿದ್ದು ಸಾಕು, ಇನ್ನಾದ್ರೂ ಮೋಸ ಹೋಗೋದನ್ನ ಬಿಡಿ ಅನ್ನುವಂಥದ್ದು ಇದೆ ಇಲ್ಲಿ.
ಜೊತೆಗೆ ಮೆಂಟಲ್ ಕ್ಲಾರಿಟಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಮೆಂಟಲ್ ಕ್ಲಾರಿಟಿನ ಕೊಡಿ. ನಿಮ್ಮ ಜೀವನಕ್ಕೆ ಏನ್ ಬೇಕು ಅದನ್ನ ನೀವೇ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋಷ್ಟು ಸಕ್ಷಮರಿದ್ದೀರಾ. ಸೊ ನಿಮ್ಗೇನ್ ಬೇಕೋ ಅದು ಖಂಡಿತವಾಗ್ಲೂ ನಿಮ್ಗೆ ಸಿಗತ್ತೆ. ಅದನ್ನ ಮಾಡ್ಕೊಳ್ಳಿ, ಕೇಳ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಗೆ ಗೈಡೆನ್ಸ್ ಬರುತ್ತೆ. ಇವಾಗ ನಂಗೆ ಗೈಡೆನ್ಸ್ ಸಿಗ್ತಾ ಇಲ್ಲ, ಏನೋ ಒಂದಷ್ಟು ವಿಚಾರಗಳಿಗೆ ಏನೋ ಸಮಸ್ಯೆ ಆಗಿದೆ ಅಥವಾ ಯಾವುದೋ ಒಂದು ಬದಲಾವಣೆ ಸಿಗ್ತಾ ಇಲ್ಲ ಅಂತ ಅನ್ಸಿದ್ರೆ, ಅಥವಾ ನಿಮ್ಗೆ ಯಾವುದೋ ಒಂದು ವಿಚಾರ ತಲೆನೋವಾಗಿದೆ, ಅದಕ್ಕೆ ಪರಿಹಾರ ಸಿಗ್ತಾ ಇಲ್ಲ, ಅಥವಾ ಈ ಕೆಲಸ ಮಾಡ್ಬೇಕೋ ಬೇಡವೋ ಅನ್ನುವಂಥ ವಿಚಾರ, ಅಥವಾ ಒಂದಷ್ಟು ಸ್ಟ್ರಕ್ ಎನರ್ಜಿ, ಇದೆಲ್ಲದಕ್ಕೂ ಕೂಡ ನಿಮ್ಗೆ ಖಂಡಿತವಾಗ್ಲೂ ಪರಿಹಾರ ಅನ್ನೋದು ಇದೆ. ಜೊತೆಗೆ ಮಾರ್ಗದರ್ಶನ ಅನ್ನೋದು ಕೂಡ ನಿಮ್ಗೆ ಸಿಗ್ತಾ ಇದೆ. ಸೊ ಹಾಗಾಗಿ ಈಗ ನಿಮಗೆ ಒಂದು ಡಿಫ್ರೆಂಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇರುವಂತ ರೀತಿಲಿ ನಿಮ್ಗೆ ಮಾರ್ಗದರ್ಶನ ಸಿಗತ್ತೆ, ಅಥವಾ ನಿಮ್ಗೆ ಗೈಡೆನ್ಸ್ ಸಿಗತ್ತೆ, ಅಥವಾ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗತ್ತೆ. ಸೊ ಅದು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆನ ಕೂಡ ತರುತ್ತೆ ಅನ್ನುವಂಥದ್ದು ಇದೆ. ವಿಪರೀತವಾದಂತಹ ಮಳೆ ಆಗುವಂಥದ್ದು ಅಥವಾ ಒಂದಷ್ಟು ಸೈಕ್ಲೋನ್ ಎನರ್ಜಿ ಕೂಡ ಇದೆ. ಸ್ವಲ್ಪ ಹುಷಾರಾಗಿರಿ. ಎಸ್ಪೆಷಲಿ ನಿಮ್ಮ ಜೀವನದ ಪ್ರಯಾಣದ ಹಾದಿಲಿ ಒಂದಷ್ಟು ಚಾಲೆಂಜಸ್ ಸ್ಟ್ರಾಂಗ್ ಆಗಿ ಇದೆ. ಆ ಸ್ಟ್ರಾಂಗ್ ಆಗಿ ಬರುವಂತ ಚಾಲೆಂಜಸ್ ಅನ್ನ ಫೇಸ್ ಮಾಡೋದಕ್ಕೆ ನೀವು ರೆಡಿ ಆಗಿರಿ. ಮತ್ತೆ ನಿಮ್ಮ ಕಷ್ಟಕರ ಕ್ಲಿಷ್ಟಕರ ಸಮಸ್ಯೆಗಳಿಗೆಲ್ಲದಕ್ಕೂ ಕೂಡ ಪರಿಹಾರ ಅನ್ನುವಂಥದ್ದು ಇದೆ ಅನ್ನುವಂಥದ್ದು ಇದೆ. ಕೃತಜ್ಞತೆ ಇಲ್ಲ ಅಂತ ಕೂಡ ಇದೆ ಇಲ್ಲಿ. ಗ್ರಾಟಿಟ್ಯೂಡ್ ಇಲ್ಲ ನಿಮ್ಗೆ. ಕೃತಜ್ಞತೆಯಿಂದ ಇರಿ. ದೈವ ನಿಮ್ಗೆ ಎಷ್ಟೊಂದು ಸಹಾಯ ಮಾಡಿದೆ, ಎಷ್ಟೊಂದು ಸಮಸ್ಯೆಯಿಂದ ಹೊರಗೆ ತಂದಿದೆ, ಅದೆಲ್ಲದ್ರ ಬಗ್ಗೆ ಕೃತಜ್ಞತೆ ಅನ್ನೋದು ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಆಗ್ಲೇ ಹೇಳ್ದಂಗೆ ಟ್ರೂ ಪರ್ಪಸ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಎಲ್ಲಾ ಸಮಸ್ಯೆಗಳಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ನೀವು ಬೆಳೆದು ಬೇರೆಯವ್ರನ್ನು ಕೂಡ ಬೆಳೆಸ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ದಾಖಲಾತಿಗಳನ್ನ ಸರಿಯಾದ ರೀತಿಲಿ ಇಡಿ ಅನ್ನುವಂಥದ್ದು ಇದೆ. ಸೊ ಇನ್ನೊಬ್ಬರಿಗೆ ಸಹಾಯ ಮಾಡೋದ್ರಲ್ಲಿ ತುಂಬಾ ಖುಷಿ ಇದೆ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಸಾಕಷ್ಟು ಬದಲಾವಣೆನ ನೀವು ನೋಡಬಹುದು. ಸಾಕಷ್ಟು ವಿಚಾರಗಳಲ್ಲಿ ನೀವು ಯಶಸ್ಸನ್ನ ಪಡಿಬಹುದು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನೀವು ಯಾರಿಗೇನೇ ಕೊಟ್ರು ಖುಷಿಯಾಗಿ ಕೊಡ್ತೀರಾ. ಯಾರಿಗೆ ಸಹಾಯ ಮಾಡಿದ್ರು ಕೂಡ ಖುಷಿಯಾಗಿ ಮಾಡ್ತೀರಾ. ಅದು ನಿಮ್ಗೆ ಇನ್ನೊಂದಷ್ಟು ಒಳ್ಳೆ ರೀತಿಲಿ ಉತ್ತರನ ತಂದ್ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸಹಾಯನ ಹೀಗೆ ಮುಂದುವರ್ಸ್ಕೊಂಡು ಹೋಗಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಕೆಲಸಗಾರರ ವಿಚಾರವಾಗಿ ಅಥವಾ ನಿಮ್ಗಿಂತ ಕೆಳವರ್ಗದಲ್ಲಿ ಇರೋರ ಉದ್ಧಾರಕ್ಕಾಗಿ ಒಂದಷ್ಟು ಬದಲಾವಣೆನ ಮಾಡ್ತೀರಾ ಅನ್ನುವಂಥದ್ದು ಇದೆ. ಕಾರ್ಮಿಕ ವರ್ಗದಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ಒಂದಷ್ಟು ವಿಚಾರಗಳಲ್ಲಿ ತುಂಬಾ ಗದ್ದಲ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸುಮ್ನೆ ಸೈಲೆಂಟ್ ಆಗಿ ನಿಮ್ ಕೈಲಿ ಏನ್ ಸಹಾಯ ಆಗುತ್ತೋ, ನಿಮ್ ಕೈಲಿ ಏನ್ ಬದಲಾವಣೆ ಮಾಡೋದಕ್ಕಾಗುತ್ತೋ ಅದನ್ನ ಮಾಡಿ. ಮತ್ತೆ ಏನೇ ಕಷ್ಟ ಬಂದ್ರು ಸುಮ್ನೆ ಎದುರ್ಸ್ಕೊಂಡು ಹೋಗಿ, ನಂಗೆ ಈ ಕಷ್ಟ ಇದೆ, ನಂಗೆ ಹಿಂಗಿದೆ ಅಂತ ಹೇಳ್ಕೊಂಡು ಇನ್ನ ಕಷ್ಟ ಹೆಚ್ಚು ಹೊರೆ ಅನ್ನುವಂಥ ರೀತಿಲಿ ಭಾವನೆನ ಹೊಂದ್ಕೊಂಬೇಡಿ ಅನ್ನುವಂಥದ್ದು. ಖಂಡಿತವಾಗ್ಲೂ ಬದಲಾವಣೆ ಇದೆ, ಖಂಡಿತವಾಗ್ಲೂ ಚಾಲೆಂಜಸ್ ಇದೆ, ಖಂಡಿತವಾಗ್ಲೂ ರಕ್ಷೆ ಕೂಡ ಇದೆ, ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆಯ ಭರವಸೆ ಕೂಡ ಇದೆ. ಸೊ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಂ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮಾನ್ ಸ್ಮರಣೆ ಭವೇತ್ ಅಂತ ಹೇಳ್ತಾ ಓಂ ಹಂ ಹನುಮತೆ ನಮಃ ಅನ್ನುವಂಥ ಮಂತ್ರನ ದಿನಾಗ್ಲೂ 51 ಬಾರಿ ಅಥವಾ 108 ಬಾರಿ ಅಥವಾ 11 ಬಾರಿ 21 ಬಾರಿ ನಿಮ್ಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಹೇಳಿ. ಆಂಜನೇಯನ ದೇವಸ್ಥಾನದಲ್ಲಿ ನೀವು ಲಡ್ಡು ಅಥವಾ ಬೇರೆ ಏನಾದ್ರೂ ಸಿಹಿ ಪದಾರ್ಥಗಳನ್ನ ಹಂಚಿ, ಇದರಿಂದ ಕೂಡ ನಿಮ್ಗೆ ಒಳ್ಳೇದಾಗತ್ತೆ. ದಿನಾಗ್ಲೂ ತುಪ್ಪದ ದೀಪ ಹಚ್ಚಿ ಆಂಜನೇಯನ ಮಂತ್ರನ ಕೂತ್ಕೊಂಡು ಜಪ ಮಾಡಿ ಶಾಂತ ರೀತಿಲಿ. ಇದರಿಂದ ಕೂಡ ಒಳ್ಳೇದಾಗತ್ತೆ. ಆಂಜನೇಯನ ಡಾಲರ್ ಅಥವಾ ಆಂಜನೇಯನ ಚಿತ್ರಪಟನ ನಿಮ್ಮ ಜೊತೆ ಯಾವಾಗ್ಲೂ ಇಡಿ. ಇದರಿಂದ ಕೂಡ ಒಳ್ಳೇದಾಗತ್ತೆ. ಚಿತ್ರಪಟ ಅಂದ್ರೆ ಫೋಟೋ. ಸೊ ಒಳ್ಳೇದಾಗತ್ತೆ. ಜೊತೆಗೆ ಯಾರೋ ಗೆಸ್ಟ್ ಬರೋದ್ರಲ್ಲಿ ಇದ್ದಾರೆ ನಿಮ್ ಮನೆಗೆ. ಸೊ ಆ ಗೆಸ್ಟ್ ನಿಮ್ಗೆ ಒಳ್ಳೇದ್ ಮಾಡ್ತಾರೋ ಕೆಟ್ಟದ್ ಮಾಡ್ತಾರೋ, ಅಥವಾ ಅವ್ರನ್ನ ಹೇಗೆ ಡಿಫ್ರೆಂಟ್ ಆಗಿ ನೀವು ಹ್ಯಾಂಡಲ್ ಮಾಡ್ಬೋದು, ಇದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ಕೆಲವು ಗೆಸ್ಟ್ಗಳು ಬರ್ಲಿಲ್ಲ ಅಂದ್ರೇನೆ ಚೆನ್ನಾಗಿರುತ್ತೆ. ಸೊ ಅಂಥವ್ರನ್ನ ಅವಾಯ್ಡ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿರ್ಲಿ ಅಂತ ಹಾರೈಸ್ತಾ ಟೇಕ್ ಕೇರ್. ಬಾಯ್. ನಮಸ್ತೆ.
ಜೈ ಶ್ರೀರಾಮ್. The Shrivak Devi Tarot channel is so glad to see you again. Thank you for watching our tarot card readings today.